ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆ ನೀ ಜೀವಕ್ಕೆ ಕಥೆಯ 24ನೇ ಅಧ್ಯಾಯವನ್ನು ಶುರು ಮಾಡೋಣ. ಒಡಲಲ್ಲಿ ಎದ್ದಿರುವ ಸಂಕಟ ಶಮನಗೊಳ್ಳುತ್ತಿಲ್ಲ. ನನ್ನ ಗಂಡ ಅಂತ ನಂಬಿದ್ದ ವ್ಯಕ್ತಿಯಿಂದಲೇ ದ್ರೋಹ. ಇಂಥ ಜೀವನ ನಡೆಸೋದಕ್ಕಿಂತ ಪ್ರಾಣ ಕಳ್ಕೊಂಡು ಬಿಡೋದೇ ಲೇಸು ಅನಿಸಿ ಬಿರುಸಾಗಿ ಎದ್ದು ಹೋಗಿ ಅಲ್ಲಿ ಬಿದ್ದಿದ್ದ ಗಾಜಿನ ಚೂರನ್ನು ತಗೊಂಡು ಇನ್ನೇನು ಹೊಟ್ಟೆಗೆ ತೆಗೆದುಕೊಳ್ಳೊಳಿದ್ಲು. ಅಷ್ಟರಲ್ಲಿ ದಾಪುಗಾಲು ಹಾಕುತ್ತಾ ಬಂದು ಅವಳ ಕೈ ಹಿಡಿದು ತಡೆದವನು, ನೀನು ಸತ್ರೆ ನಿನ್ನ ಅಪ್ಪ ಅಮ್ಮ ದಿನ ನರಕ ಅನುಭವಿಸೋ ಹಾಗೆ ಮಾಡ್ತೀನಿ ಎಂದು ಹೇಳಿ ಅವಳ ಕೈ ತಿರುಚಿ ಅವಳ ಕೈನಲ್ಲಿದ್ದ ಗಾಜಿನ ಚೂರು ಕೆಳಗೆ ಬೀಳುವಂತೆ ಮಾಡಿದ್ದ. ನಡಿ, ಮನೆಗೆ ಹೋಗೋಣ, ನಾಳೆನೇ ವೀಸಾಗೆ ಅಪ್ಲಿಕೇಶನ್ ಹಾಕಬೇಕು ಅಲ್ವಾ ಹೇಳಿ ಕುಹಕವಾಗಿ ನಗುತ್ತಾ ಮುಂದೆ ಹೋದರೆ ಅವನನ್ನೇ ಹಿಂಬಾಲಿಸುತ್ತಾ ಇದ್ದ ಹುಡುಗಿಯ ಮೈ ಮನಸ್ಸು ಎಲ್ಲವೂ ಘಾಸಿಯಾಗಿತ್ತು. ಮನೆ ತಲುಪುತ್ತಲೇ ಇವಳ ಬಾಡಿದ ಮುಖ, ಅಲ್ಲಲ್ಲಿ ಮುಖದ ಮೇಲೆ ಗಾಯಗಳು ಹೆಪ್ಪುಗಟ್ಟಿರುವುದನ್ನು ಕಂಡು ಸದಾಶಿವಮೂರ್ತಿಯವರು ಗಾಬರಿಗೆ ಬಿದ್ದು, ಆರುಷಿ ಏನಾಯ್ತಮ್ಮ ಅಂತ ಕೇಳಿದ್ರೆ ವಿಜಯ್ ಅವರನ್ನು ಹಿಂದಕ್ಕೆ ಸರಿಸಿ, ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ, ನನ್ನ ಮದುವೆ ಆಗಬೇಕಾಗಿತ್ತು, ಅದಕ್ಕೆ ನಿಮ್ಮ ಸಹಾಯ ಬೇಕಿತ್ತು. ಈಗ ಮದುವೆ ಮುಗೀತು, ನಿಮ್ಮ ಅವಶ್ಯಕತೆ ಸಹ ಮುಗೀತು, ನಾಳೆ ಬೆಳಗ್ಗೆ ಈ ಮನೆಯಿಂದ ರೈಟ್ ಅಂತಿರಬೇಕು ಎಂದು ಹೇಳಿದ. ವಿಜಯ್ ಮಾತು ಕೇಳಿ ಆರುಷಿಗೆ ಈಗಾಗಲೇ ತಾನು ಅನುಭವಿಸಿದ್ದ ಆಘಾತದ ಮೇಲೆ ಮತ್ತೊಂದು ಆಘಾತ ಆಗಿತ್ತು. ಸದಾಶಿವಮೂರ್ತಿ ವಿಜಯ್ ತಂದೆಯೇ ಅಲ್ಲ, ಎಲ್ಲ ಮೋಸ, ಹೆಜ್ಜೆ ಹೆಜ್ಜೆಗೂ ಮೋಸ. ಅವಳ ಮನಸ್ಸು ತನಗಾಗಿರುವ ಮೋಸ ನೆನೆದು ಚೀರುತ್ತಿತ್ತು. ಆದರೆ ಇದರಿಂದ ಹೊರಗೆ ಬರುವುದು ಹೇಗೆ ಅಂತ ತಿಳಿತಾ ಇಲ್ಲ. ಮರುದಿನ ಕುಮಾರ್ ಅವರಿಗೆ ಫೋನ್ ಮಾಡಿದ ವಿಜಯ್, ನಿಮ್ಮ ಮಗಳ ವೀಸಾ ಅಪ್ಲಿಕೇಶನ್ನಲ್ಲಿ ಏನೋ ಸಮಸ್ಯೆ ಆಗಿದೆ, ಅದಕ್ಕೆ ಚೆನ್ನೈಗೆ ಹೋಗ್ತಾ ಇದ್ದೀವಿ ಮಾವ. ಹಾಗೇ ಸಾರಿ ಮಾವ, ನಿನ್ನೆ ನಾವು ಸಿನಿಮಾ ಮುಗಿಸ್ ಬರುವಾಗ ಲೇಟ್ ಆಗಿತ್ತು. ನಿದ್ದೆಗಣ್ಣಲ್ಲಿ ಆರು ಫೋನ್ನ ಥಿಯೇಟರ್ನಲ್ಲೇ ಮರ್ತುಬಿಟ್ಟಿದ್ದಾಳೆ ಅನಿಸುತ್ತೆ. ನಾನು ಗಮನಿಸಲೇ ಇಲ್ಲ. ನಾಳೆನೇ ಅವಳಿಗೆ ಹೊಸ ಫೋನ್ ಕೊಡಿಸ್ತೀನಿ. ಈಗ ಸದ್ಯಕ್ಕೆ ನನ್ನ ಫೋನೇ ಕೊಡ್ತೀನಿ, ಮಾತಾಡಿ. ಹಾಗೆ ನಾವು ನಾಳೆ ಚೆನ್ನೈಗೆ ಹೋಗ್ತಾ ಇದ್ದೀವಲ್ಲ, ನಿಮಗೆ ಅಭ್ಯಂತರ ಇಲ್ಲ ಅಂದರೆ ಒಂದು 4 ದಿನ ಅಲ್ಲೇ ಸುತ್ತಾಡ್ಕೊಂಡು ಬರ್ತೀವಿ ಅಂತ ಅತಿ ವಿನಮ್ರತೆಯಿಂದ ಕೋರಿಕೆ ಇಟ್ಟವನ ಮಾತಿಗೆ ನಿರಾಕರಿಸಲಾಗದೆ ಒಪ್ಪಿಗೆ ಸೂಚಿಸಿಬಿಟ್ರು ಕುಮಾರ್. ಜಲಜಾ ಅವರು, ಆರು ನಿಮ್ಮ ಹೆಂಡತಿ, ಅವಳನ್ನು ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದರೆ ನಮ್ಮ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಳಿ ಅಂದರೆ ಎಂದು ಹೇಳಿ ಅವನ ಕೈಗೆ ಮಗಳನ್ನು ಪೂರ ಬಿಟ್ಟು ಕೊಟ್ಬಿಟ್ರು. ಅಪ್ಪನ ಜೊತೆಗೆ ಮಾತನಾಡುವಾಗ ಎಲ್ಲ ಹೇಳ್ಕೊಂಡು ಹತ್ತು ಬಿಡಬೇಕು ಅಂತ ಅನಿಸಿದ್ರೂ ಹಾಗೆ ಮಾಡಲಾಗ್ತಾ ಇಲ್ಲ. ಆದರೆ ಅವಳ ಧ್ವನಿ ಕೇಳಿಸ್ಕೊಂಡೇ ಮಗಳು ಯಾವುದೋ ಕಷ್ಟದಲ್ಲಿ ಸಿಲುಕಿದ್ದಾಳೆ ಅನ್ನೋದನ್ನು ಗ್ರಹಿಸಿದ ಕುಮಾರ್ ಅವರು ತಕ್ಷಣ ಮಗಳನ್ನು ಕಾಣೋ ತವಕದಿಂದ ಮನೆಯಿಂದ ಹೊರಟರು. ಹಿಂದಿನ ದಿನ ರಾತ್ರಿ ವಿಜಯ್ ತನ್ನ ಜೊತೆಗೆ ನಡೆದುಕೊಂಡ ರೀತಿಯಿಂದ ತತ್ತರಿಸಿ ಹೋಗಿದ್ದ ಆರುಷಿಗೆ ತನ್ನ ಭವಿಷ್ಯ ಹೇಗಿರುತ್ತದೆ ಎಂದು ಯೋಚಿಸೋದಕ್ಕೂ ಭಯ ಆಗ್ತಾ ಇತ್ತು. ಬೇಗ ತಿಂಡಿ ರೆಡಿ ಮಾಡು, ಕೆಲಸ ಇದೆ, ಹೊರಗಡೆ ಹೋಗಬೇಕು. ವಿಜಯ್ನ ಆದೇಶಕ್ಕೆ ತಲೆ ಆಡಿಸಿ ಸರಿ ಅಂದ್ಲು. ಅವನು ಹೇಳಿದಂತೆ ಕೇಳೋದು ಬಿಟ್ಟು ಅವಳಿಗೆ ಬೇರೆ ಇನ್ಯಾವ ದಾರಿನೂ ಇಲ್ಲದಂತಾಗಿದೆ. ಅಡುಗೆ ಮನೆ ಸೇರಿದ್ದ ಹುಡುಗಿ ಕಣ್ಣೀರು ಹಾಕುತ್ತಲೇ ತನ್ನ ಕೆಲಸ ಮುಗಿಸಿದ್ಲು. ದೇವರ ಮುಂದೆ ನಿಂತು ಕೈ ಮುಗಿದು ತನ್ನ ಯಾವ ತಪ್ಪಿಗೆ ಈ ಶಿಕ್ಷೆ ಅಂತ ಎಷ್ಟೇ ಪ್ರಶ್ನೆ ಮಾಡಿದ್ರೂ ಉತ್ತರ ಮಾತ್ರ ಸಿಗಲಿಲ್ಲ. ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡ ಆರುಷಿ, ಎಷ್ಟೇ ಆದರೂ ಶಾಶ್ವತ್ ನನ್ನ ಗಂಡ, ನನ್ನನ್ನು ಮುಟ್ಟೋ ಅಧಿಕಾರ ಇರೋದು ಅವರೊಬ್ಬರಿಗೆ ಅಲ್ವಾ, ಎಲ್ಲ ನನ್ನ ಹಣೆ ಬರಹ ಅಂದ್ಕೊಂಡು ಅವರು ಹೇಳಿದಂತೆ ಕೇಳಿಕೊಂಡು ಇಡೋದೇ ಲೇಸು. ಇದರಿಂದ ನಾನು ಎಷ್ಟೇ ಕಷ್ಟಪಟ್ಟರೂ ಸರಿ, ಅಪ್ಪ ಅಮ್ಮನಿಗೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಬೇಕು. ಮನದಲ್ಲೇ ಹೇಳಿಕೊಂಡು ನಿಟ್ಟುಸಿರು ಬಿಟ್ಟು ರೆಡಿಯಾಗಿದ್ದ ತಿಂಡಿ ತಂದು ಟೇಬಲ್ ಮೇಲಿಟ್ಲು. ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಸದ್ದಾಗಿತ್ತು. ವಿಜಯ್ ಮನೆಯ ಮುಂಬಾಗಿಲಿಗೆ ಅಳವಡಿಸಿದ್ದ ಪೀಪ್ ಹೋಲ್ನಲ್ಲಿ ಕುಮಾರ್ ಅವರು ಬಂದಿರುವುದನ್ನು ಕಂಡು ಕ್ಷಣ ಬೆಚ್ಚಿದ. ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ತಾ ಇದ್ದ ಆರುಷಿನ ಎಳ್ಕೊಂಡು ರೂಮಿಗೆ ಹೋದವನು, ಇಲ್ಲೇ ಬಿದ್ದಿರಬೇಕು, ಏನಾದರೂ ಸಣ್ಣ ಸದ್ದಾಚೆ ಬಂದರೂ ನಮ್ಮ ರಾಸಲೀಲೆ ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹರಿದಾಡತ್ತೆ ಎಂದು ಎಚ್ಚರಿಸಿ ರೂಮ್ ಬಾಗಿಲನ್ನು ಮುಂದಕ್ಕೆ ಮಾಡಿದವನು ಈಗ ಹೋಗಿ ಮನೆಯ ಬಾಗಿಲು ತೆಗೆದು ತನ್ನ ಮಾವನನ್ನು ನಗುಮುಖ ಹೊತ್ತು ಬರಮಾಡಿಕೊಂಡ. ಅರೆ ಮಾವ, ನೀವು ಬರ್ತೀರಾ ಅಂತ ಗೊತ್ತಿದ್ದರೆ ನಾನು ನಿಮ್ಮ ಮನೆಗೆ ಕಳಿಸ್ತಾನೇ ಇರಲಿಲ್ಲ ಎಂದು ಹೇಳಿದ. ಒಳಗೆ ಬಂದು ಸೋಫಾದ ಮೇಲೆ ಕೂತ ಕುಮಾರ್ ಅವರು ಸುತ್ತಲೂ ನೋಡ್ತಾ, ಏನು ಆರು ಮನೇಲಿಲ್ವಾ? ಮತ್ತಾಗಲೇ ಫೋನ್ನಲ್ಲಿ ಮಾತಾಡುವಾಗ ಅವಳೇನು ಮನೆಗೆ ಬರೋ ವಿಷಯ ಹೇಳಲಿಲ್ಲ? ಕುಮಾರ್ ಅವರು ಅನುಮಾನದಲ್ಲೇ ಕೇಳಿದರು.
ಅವಳಿಗೂ ಆಗ ಐಡಿಯಾ ಇರಲಿಲ್ಲ ಮಾವ. ನಾವಿಬ್ಬರು ಸಂಜೆ ನಿಮ್ಮ ಮನೆಗೆ ಬಂದು ಸ್ವಲ್ಪ ಸಮಯ ಕಳೆದು ಹಾಗೆ 6 ವೀಸಾ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಿಮ್ಮ ಮನೆಯಿಂದ ತೊಗೊಂಡು ಬರೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ನನಗೆ ಸಂಜೆ ಬೇರೆ ಏನೋ ಕೆಲಸ ಬಂದುಬಿಟ್ಟಿತ್ತು. ಅದಕ್ಕೆ 6 ನಾನೇ ಹಾಗಾದರೆ ಒಂದು ಗಳಿಗೆ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂತ ಈಗ ತಾನೇ ತಿಂಡಿ ಮುಗಿಸಿ ಹೊರಟ್ಲು ಎಂದು ಹೇಳಿದ್ರೆ ಕುಮಾರ್ ಅವರಿಗೆ ಇಂದು ಅಳಿಯನ ಮಾತಿನ ಮೇಲೆ ನಂಬಿಕೆನೇ ಬರ್ತಾ ಇಲ್ಲ. ಅದಕ್ಕೆ ತಕ್ಷಣ ತಮ್ಮ ಮಡದಿಗೆ ಫೋನ್ ಮಾಡಿ ಮಗಳು ಮನೆಗೆ ಬಂದ್ಲಾ ಅಂತ ವಿಚಾರಿಸಿದ್ರೆ ಜಲಜಾ ಅವರು ಇಲ್ಲ ಅಂದರು. ಕರೆ ಕಟ್ ಮಾಡಿ ಅಳಿಯನ ಕಡೆಗೆ ತೀಕ್ಷ್ಣ ನೋಟ ಬೀರಿದ್ರೆ, ಹೇಳಿದ್ನಲ್ಲ ಮಾವ, ಈಗೊಂದು 5 ನಿಮಿಷದ ಮುಂಚೆ ಹೊರಟ್ಲು ಅಂತ. ಆಟೋಲಿ ಇಲ್ಲ ಕ್ಯಾಬ್ನಲ್ಲಿ ಹೋಗು, ನಾನೇ ಬುಕ್ ಮಾಡಿಕೊಡ್ತೀನಿ ಅಂದರು. ಕೇಳಿದೆ, ಬಸ್ನಲ್ಲೇ ಹೋಗ್ತೀನಿ, ನನಗೆ ಓಡಾಡ ಅಭ್ಯಾಸ ಇದೆ ಅಂತ ಹೇಳಿ ಹೊರಟ್ಲು. ಏನೇ ಹೇಳಿ ಸ್ವಲ್ಪ ಹಠಮಾರಿ ನಿಮ್ಮ ಮಗಳು ನಗುತ್ತಾ ಹೇಳಿದ್ದ. ಅದ್ಯಾಕೋ ಮಗಳನ್ನು ಈಗಲೇ ನೋಡಬೇಕು ಅನ್ನೋ ಹಂಬಲದಿಂದ ತಕ್ಷಣ ಅಳಿಯನ ಮನೆಯಿಂದ ಹೊರಟು ಬಿಟ್ಟರು ಕುಮಾರ್. ಅಪ್ಪನ ಧ್ವನಿ ಕೇಳಿಸ್ಕೊಳ್ತಾ ಇದ್ದ ಹುಡುಗಿಗೆ ಓಡಿ ಹೋಗಿ ಅಪ್ಪನನ್ನು ಅಪ್ಕೊಂಡು ಕಣ್ಣೀರು ಹಾಕ್ತಾ ತನ್ನ ಕಷ್ಟವನ್ನೆಲ್ಲ ಹೇಳಿಬಿಡಬೇಕು ಅನ್ನೋ ತವಕ ಇದ್ದರೂ ಒಂದು ಹೆಜ್ಜೆ ಮುಂದಿಡೋಕ್ಕಾಗಲಿಲ್ಲ. ಮಾವ ಹೊರಡುತ್ತಲೇ ರೂಮ್ಗೆ ಬಂದ ವಿಜಯ್, ನಿನ್ನ ಬಟ್ಟೆಗಿಟ್ಟೆ ಏನಿದೆ ಎಲ್ಲ ಪ್ಯಾಕ್ ಮಾಡ್ಕೋ ಎಂದು ಹೇಳಿದ. ಯಾಕೆ ಅಂತ ಕೇಳಬೇಕು ಅಂದ್ಕೊಂಡ್ರೂ ಅವನ ಕೋಪಕ್ಕೆ ಹೆದರಿ ಸರಿ ಅಂತ ತಲೆ ಆಡಿಸಿ ಹಿಂದಿನ ದಿನ ತನ್ನ ಮನೆಯಿಂದ ತಂದಿದ್ದ ಬ್ಯಾಗನ್ನು ತೆರವುಗೊಳಿಸದೇ ಇದ್ದ ಕಾರಣ ಅದನ್ನು ಹಿಡಿದು ಹಾಲ್ಗೆ ಬಂದಳು. ಅಷ್ಟರಲ್ಲಿ ವಿಜಯ್ ಕೂಡ 2 ದೊಡ್ಡ ಬ್ಯಾಗ್ಗಳನ್ನು ಹಿಡಿದುಕೊಂಡು ರೆಡಿ ಇದ್ದವನು ಬೇಗ ಬಾ ಎಂದು ಅವಸರಿಸುತ್ತಾ ಮನೆಯನ್ನು ಲಾಕ್ ಮಾಡಿ ಬೈಕ್ನಲ್ಲಿ ಮುಂದೆ ಒಂದು ಬ್ಯಾಗ್ ಇಟ್ಕೊಂಡು ಕೂತ್ರೆ ಹಿಂದೆ 2 ಬ್ಯಾಗ್ಗಳ ಜೊತೆಗೆ ಕೂತ ಆರುಷಿಗೆ ತಾವು ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ತಿಳಿಯದೆ ಆತಂಕ ಆಗ್ತಾ ಇತ್ತು. ಕುಮಾರ್ ಅವರು ಆರುಷಿಯ ಹೆಸರನ್ನು ಕೂಗ್ತಾನೆ ಮನೆಯೊಳಗೆ ಬಂದರೆ ಜಲಜಾ ಅವರು ಮಗಳು ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರು. ತಂದೆಯ ಹೃದಯ ಕೇಡನ್ನು ಶಂಕಿಸ್ತಾ ಇತ್ತು. ಅದಕ್ಕೆ ತಕ್ಷಣ ಮಗಳ ರೂಮಿಗೆ ಹೋಗಿ ಅವಳ ಟೇಬಲ್ ಮೇಲಿದ್ದ ವಿಸಿಟಿಂಗ್ ಕಾರ್ಡ್ ಹಿಡಿದು ಹೊರಗೆ ಬಂದವರು, ಇವತ್ತು ಬೆಳಗ್ಗೆ ಆರುಷಿ ಧ್ವನಿಯಲ್ಲಿ ಭಯ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ನನಗ್ಯಾಕೋ ಅವಳು ಮದುವೆ ನಂತರ ಸುಖವಾಗಿಲ್ಲ ಅಂತ ಅನ್ನಿಸ್ತಿದೆ. ವಿಜಯ್ ನಡವಳಿಕೆ ಸಹ ಇವತ್ತು ಸ್ವಲ್ಪ ವಿಚಿತ್ರ ಅಂತ ಅನ್ನಿಸ್ತು. ನನ್ನ ನೋಡಿ ಭೂತ ನೋಡಿದವರ ಹಾಗೆ ಹೆದರಿ ಮಾತಾಡ್ತಾ ಇದ್ದ ಎಂದು ಹೇಳಿದ್ರೆ ಜಲಜಾ ಅವರಿಗೆ ಗಂಡನ ಮಾತು ರುಚಿಸಲಿಲ್ಲ. ನಮ್ಮ ಅಳಿಯನ ಗುಣದ ಮೇಲೆ ಗುಣ ಎಂಥದ್ದು, ಹಿರಿಯರನ್ನು ಕಂಡ್ರೆ ಭಯ ಭಕ್ತಿ ಜಾಸ್ತಿ, ಅದನ್ನು ಹೀಗೆ ತಪ್ಪು ತಿಳಿದ್ರೆ ಹೇಗ್ರಿ ಎಂದು ಜೋರು ಮಾಡಿದರು. ಮಡದಿಯ ಮಾತು ಕೇಳಿ ಕುಮಾರ್ ಅವರಿಗೆ ಕೋಪ ಕೆರಳಿ ಬಿಟ್ಟಿತ್ತು. ಎಷ್ಟು ವರ್ಷದಿಂದ ನಿನಗೆ ಆ ಹುಡುಗನ ಬಗ್ಗೆ ಗೊತ್ತು? ನಿನ್ನ ಮಾತಿಗೆ ಅಸ್ತು ಅಂದು ನನ್ನ ಮಗಳನ್ನು ಹಿಂದೆ ಮುಂದೆ ಗೊತ್ತಿಲ್ಲದ ಹುಡುಗನಿಗೆ ಮದುವೆ ಮಾಡಿಕೊಟ್ಟು ಈಗ ಕ್ಷಣಕ್ಕೂ ಭಯ ಬಿದ್ದು ಮಗಳ ಬಗ್ಗೆ ಚಿಂತಿಸೋ ಹಾಗಾಗಿದೆ. ಅಳಿಯನ ಮನೆಗೆ ಹೋದರೆ ಅಲ್ಲಿ ಮಗಳು ಕಾಣ್ತಾ ಇಲ್ಲ, ಬೀಗರು ಇಲ್ಲ. ವಿಜಯ್ ನೋಡಿದ್ರೆ 6 ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳ್ದ. ಆದರೆ 6 ಇಲ್ಲಿಗೂ ಬಂದಿಲ್ಲ. ಈಗ ಫೋನ್ ಮಾಡಿ 6 ಬಗ್ಗೆ ವಿಜಯ್ನ ಕೇಳೋಣ ಅಂದರೆ ಅವನ ಮೊಬೈಲ್ ಸ್ವಿಚ್ ಆಫ್ ಬರ್ತಿದೆ. ನೋಡು ಜಲಜಾ, ನಿನಗೆ ಬೇಕೋ ಬೇಡವೋ, ನಾನು ಈಗಲೇ ಅವನ ಆಫೀಸ್ಗೆ ಹೋಗಿ ವಿಜಯ್ ಎಂಥ ಹುಡುಗ, ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಕೇಳ್ಕೊಂಡು ಬರ್ತೀನಿ. ನ್ಯಾಯವಾಗಿ ಇದನ್ನೆಲ್ಲ ನಾನು ಮದುವೆಗೆ ಮೊದಲೇ ಮಾಡಬೇಕಾಗಿತ್ತು ಎಂದು ಹೇಳಿ ಅವಸರವಾಗಿ ಚಪ್ಪಲಿ ತೊಟ್ಟು ಹೊರಟ್ರೆ ಗಂಡನ ಮುಖದ ಮೇಲಿನ ಭಯ ಜಲಜಾ ಅವರ ಹೃದಯವನ್ನು ಕುಗ್ಗಿಸಿತ್ತು. ಅಳಿಯ ಒಳ್ಳೆಯವನು ಅನ್ನೋ ಪೂರ ನಂಬಿಕೆ ಇದೆ ಜಲಜಾ ಅವರಿಗೆ. ಆದರೆ ಗಂಡನಿಗೆ ಬಂದಿರೋ ಅನುಮಾನವನ್ನು ಪರಿಹರಿಸಿಕೊಳ್ಳದೆ ಹಾಗೆ ಬಿಟ್ಟುಬಿಡಿ ಅಂತ ಹೇಳೋಕ್ಕೆ ಆಗದು ಅಂತ ಜೊತೆಯಾಗಿ ಹೊರಟರು. ಆಟೋ ಹಿಡಿದು ವಿಜಯ್ ಕೆಲಸ ಮಾಡ್ತಾ ಇರುವ ಆಫೀಸ್ ತಲುಪಿ ಅಲ್ಲಿ ರಿಸೆಪ್ಷನ್ ಬಳಿ ವಿಸಿಟಿಂಗ್ ಕಾರ್ಡ್ ತೋರಿಸಿದ್ದ ಕುಮಾರ್ ಅವರು ವಿಜಯ್ ಬಗ್ಗೆ ವಿಚಾರಿಸಿದಾಗ ಅವರು 1 ನಿಮಿಷ ಕೂತ್ಕೊಳ್ಳಿ ಅಂತ ಹೇಳಿ ವಿಜಯ್ ಶಾಶ್ವತ್ಗೆ ಕರೆ ಮಾಡಿ ನಿಮ್ಮನ್ನು ಹುಡುಕಿಕೊಂಡು ಯಾರೋ ಬಂದಿದ್ದಾರೆ ಅಂತ ತಿಳಿಸಿದ್ರು. 2 ನಿಮಿಷದಲ್ಲಿ ಆಫೀಸ್ ವೇಟಿಂಗ್ ಏರಿಯಾಗೆ ಬಂದ ವ್ಯಕ್ತಿಯನ್ನು ಕಂಡು ದಂಪತಿಗಳು ಪೂರಾ ಗೊಂದಲಕ್ಕೆ ಒಳಗಾದರು. ಕ್ಷಮಿಸಿ ಸರ್, ವಿಜಯ್ ಶಾಶ್ವತ್ ಅಂದರೆ ನೀವಲ್ಲ. ಇದೇ ಆಫೀಸ್ನಲ್ಲಿ ಕೆಲಸ ಮಾಡುವ ಮತ್ತೊಬ್ಬ ಸ್ಟಾಫ್ ಬಗ್ಗೆ ನಾವು ವಿಚಾರಿಸಿದ್ದು. ಬಹುಶಃ ಅವರು ಇವತ್ತು ರಜೆನಲ್ಲಿದ್ದಾರೆ ಅಂತ ಕುಮಾರ್ ಅವರು ತಿಳಿಸಿದ್ರೆ, ಆ ವ್ಯಕ್ತಿ ಈ ಆಫೀಸ್ನಲ್ಲಿ ಈ ಹೆಸರಿನವನು ತಾನೊಬ್ಬನೇ ಇರೋದು. ನೀವು ತೋರಿಸ್ತಾ ಇರೋ ವಿಸಿಟಿಂಗ್ ಕಾರ್ಡ್ ಕೂಡ ನನ್ನದೇ. ಆದರೆ ಇದರಲ್ಲಿ ಇರೋ ಕಾಂಟ್ಯಾಕ್ಟ್ ನಂಬರ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ದ. ತಕ್ಷಣ ಕುಮಾರ್ ಅವರು ತಮ್ಮ ಮೊಬೈಲ್ನಲ್ಲಿ ಹಿಂದಿನ ದಿನ ತಾವು ಮಗಳ ಮದುವೆಯ ಸವಿನೆನಪಿಗಾಗಿ ಇರಲಿ ಅಂತ ತೆಗೆದಿದ್ದ ಮದುವೆ ಫೋಟೋ ತೋರಿಸಿ, ನಾವು ಈ ವಿಜಯ್ ಬಗ್ಗೆ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಆ ವ್ಯಕ್ತಿ, ಇವನು ವಿಜಯ್ ಶಾಶ್ವತ್ ಅಲ್ಲ, ಹೋದ ತಿಂಗಳು ತನ್ನ ಆಫೀಸ್ಗೆ ಜೀವ ವಿಮೆ ಪಾಲಿಸಿ ಏಜೆಂಟ್ ಮಾನಸ್ ಅಂತ ಹೇಳ್ಕೊಂಡು ಬಂದಿದ್ದ ವ್ಯಕ್ತಿ,
ನನಗೆ ಯಾವ ಪಾಲಿಸಿ ಸದ್ಯಕ್ಕೆ ಬೇಡ ಅಂತ ಮತ್ತೆ ಯಾವುದಾದ್ರೂ ಹೊಸ ಸ್ಕೀಮ್ ಬಂದರೆ ತಿಳಿಸ್ತೀನಿ ಅಂತ ಬಲವಂತ ಮಾಡಿ ನನ್ನ ವಿಸಿಟಿಂಗ್ ಕಾರ್ಡ್ ಪಡ್ಕೊಂಡು ಹೋಗಿದ್ದ. ಆದರೆ ನನ್ನ ವಿಸಿಟಿಂಗ್ ಕಾರ್ಡನ್ನ ಬಳಸಿ ಹೀಗೆ ನಿಮಗೆ ಮೋಸ ಮಾಡಿದ್ದಾನೆ ಅಂದರೆ ಅವನು ದೊಡ್ಡ ಫ್ರಾಡ್ ಇರಬೇಕು. ಈಗಲೇ ನಾನು ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀವು ನಿಮ್ಮ ಮಗಳು ಹುಷಾರಾಗಿದ್ದಾಳಾ ಅಂತ ವಿಚಾರಿಸಿ ಅಂತ ಹೇಳ್ದ. ಈಗಂತೂ ಕುಮಾರ್, ಜಲಜಾ ಇಬ್ಬರಿಗೂ ಕ್ಷಣ ಗುಂಡಿಗೆ ನಿಂತು ಹೋದ ಅನುಭವ ಆಗಿತ್ತು. ತಕ್ಷಣ ಆಫೀಸ್ ಹೊರಗೆ ಹೆಜ್ಜೆ ಹಾಕಿ ಆಟೋ ಹಿಡಿದು ಮಗಳ ಮನೆಗೆ ಹೋದರೆ ಮನೆ ಎದುರು ಬೈಕ್ ಇಲ್ಲ. ಎಷ್ಟೇ ಬಾಗಿಲು ತಟ್ಟಿದ್ರೂ ತೆಗೆಯೋರು ಯಾರೂ ಇಲ್ಲ. ಜಲಜಾ ಅವರು ತಕ್ಷಣವೇ ಪಕ್ಕದ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ರು. ಕಿಶೋರಿ ಅವರು ಜಲಜಾ ಅವರನ್ನು ಕಂಡು ಮುಖ ಕಹಿ ಮಾಡಿಕೊಂಡು, ನನ್ನ ಮನೆ ಬಾಗಿಲಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ, ಅತ್ತಿಗೆ, ನನಗೆ ನೀವು ಬೇಡ, ನಿಮ್ಮ ಮನೆಯೂ ಬೇಡ, ನನ್ನ ಅಣ್ಣನ ಜೊತೆ ಮಾತಾಡಬೇಕು, ಅವನನ್ನು ಕರೀರಿ ಅಂತ ಜೋರಾಗಿ ಕಿರುಚಿ ಹೇಳಿದರು. ತಂಗಿಯ ಧ್ವನಿ ಕೇಳಿ ಹೊರಗೋಡಿ ಬಂದ ಮುರಳಿ, ಏನಾಯ್ತು ಜಲಜಾ, ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀಯಾ ಅಂತ ಕೇಳಿದ್ರೆ, ವಿಜಯ್ ಶಾಶ್ವತ್ ಬಗ್ಗೆ ತನಗೆ ಈವರೆಗೆ ತಿಳಿದ ಸತ್ಯವನ್ನೆಲ್ಲ ಹೇಳಿದರು. ಏನು ಹೇಳ್ತಾ ಇದೆಯಾ? ಆ ಹುಡುಗ ನಮಗೆಲ್ಲ ಸುಳ್ಳು ಹೇಳಿ ಯಾಮಾರಿಸಿದ್ದ. ಅವ್ರಿಗೂ ಈ ವಿಷಯ ಕೇಳಿ ಆಘಾತ ಆಗಿತ್ತು. ಹಿಂದೆ ಮುಂದೆ ಯೋಚಿಸದೆ ಅಣ್ಣ ತಂದ ಸಂಬಂಧ ಅಂತ ಮಗಳಿಗೆ ಬಲವಂತ ಮಾಡಿ ಮದುವೆ ಮಾಡಿಸಿದ್ದಕ್ಕೆ ಸರಿಯಾದ ಶಾಸ್ತಿ ಆಯಿತು. ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ ಅಣ್ಣ ಅಂತ ಹೇಳಿ ಮತ್ತೆ ಮಗಳ ಮನೆಯ ಬಾಗಿಲಿಗೆ ಬಂದರೆ ಕುಮಾರ್ ಅವರು ಅದಾಗಲೇ ಕಣ್ಣೀರು ಹಾಕ್ತಾ ಅಲ್ಲೇ ಮನೆಯ ಬಾಗಿಲಲ್ಲೇ ಕುಸಿದು ಕುಳಿತು ಬಿಟ್ಟಿದ್ರು. ರೀ, ಏನಿದು? ಮಗಳನ್ನು ಹುಡುಕಿ ಜೋಪಾನ ಮಾಡಬೇಕಾದ ನೀವೇ ಹೀಗೆ ಕುಗ್ಗಿ ಹೋದರೆ ನನ್ನ ಕತೆ ಏನು ಅಂತ ಕೇಳಿದ್ರೆ ಮಡದಿಯ ಕಡೆಗೆ ಕೋಪದ ನೋಟ ಬೀರಿ ಈಗ ತಾವೊಬ್ಬರೇ ಆಟೋ ಏರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟರು. ಅಲ್ಲ ಸರ್, ನೀವು ಸರ್ಕಾರಿ ಕೆಲಸದಲ್ಲಿರೋರು, ನಿಮ್ಮ ಮಗಳು ಸಹ ಎಜುಕೇಟೆಡ್ ಅಂತೀರಾ, ಮತ್ತು ಹಿಂದೆ ಮುಂದೆ ವಿಚಾರಿಸದೆ ಹೀಗೆ ಮದುವೆ ಮಾಡಿಬಿಡೋದಾ? ನೀವು ಫೋಟೋ ತೋರಿಸ್ತಾ ಇರೋ ಹುಡುಗ ಈ ಊರಿನವನಲ್ಲ. ನಿಜ ಹೇಳಬೇಕು ಅಂದರೆ ನಮಗೆ ಗೊತ್ತಿಲ್ಲ ಅವನ ಊರು ಯಾವುದು, ಅವನ ನಿಜವಾದ ಹೆಸರು ಯಾವುದು ಎಂದು. ನಿಮ್ಮನ್ನು ಸೇರಿಸಿ ಇವನ ಮೇಲೆ ಒಟ್ಟು 4 ಕೇಸು ದಾಖಲಾಗಿದೆ. ಒಂದು ತಮಿಳುನಾಡಲ್ಲಿ, ಒಂದು ಮಹಾರಾಷ್ಟ್ರದಲ್ಲಿ, 2 ನಮ್ಮ ಕರ್ನಾಟಕದಲ್ಲಿ, ಒಂದು ಬೀದರ್, ಇನ್ನೊಂದು ಈಗ ಬೆಂಗಳೂರು. ಬೀದರಲ್ಲಿ ಶ್ರೇಯಸ್ ಅಂತ ಹೆಸರು ಹೇಳಿಕೊಂಡು ಓಡಾಡಿದ್ದ. ಈಗ ಇಲ್ಲಿ ಯಾವುದೋ IT ಕಂಪ್ನಿಯ ಉದ್ಯೋಗಿ ಹೆಸರು ಹೇಳ್ಕೊಂಡು ಮೋಸ ಮಾಡಿದ್ದಾನೆ. ಸಭ್ಯನ ಹಾಗೆ ಸೋಗು ಹಾಕ್ಕೊಂಡು ಮದುವೆ ಆಗೋದು, 1-2 ವಾರ ಹುಡುಗಿಯರ ಜೊತೆಗೆ ಗಂಡ ಅಂತ ಮಜಾ ಮಾಡೋದು, ಆಮೇಲೆ ಹನಿಮೂನೆಲ್ಲ ಬೇರೆ ಕಂಟ್ರಿಯಲ್ಲಿ ಕೆಲಸ ಸಿಕ್ಕಿದೆ ಅನ್ನೋ ನೆಪ ಹೇಳಿಕೊಂಡು ಹೆಂಡತಿ ಜೊತೆಗೆ ಪರಾರಿ ಆಗೋದು. ಆಮೇಲೆ ಮತ್ತೆ ಇನ್ನೊಂದು ಊರು, ಇನ್ನೊಂದು ವೇಷ, ಇನ್ನೊಂದು ಹೊಸ ಹೆಸರು. ನಮಗೆ ಬಂದಿರೋ ಮಾಹಿತಿಗಳ ಪ್ರಕಾರ ಅವನು ಮದುವೆ ಆದ ಹೆಂಡತಿಯರನ್ನು ಅರಬ್ ದೇಶಗಳಿಗೆ ಮಾರ್ಬಿಡ್ತಾನಂತೆ. ಇದೇ ಕಾರಣಕ್ಕೆ ಆದಷ್ಟು ಬಡವರ ಮನೆಯ ಹೆಣ್ಮಕ್ಳನ್ನು ಹೆಚ್ಚು ಅಪ್ರೋಚ್ ಮಾಡೋದು ಇವನು. ಒಳ್ಳೆ ಕೆಲಸ, ಕೈ ತುಂಬ ಸಂಬಳ, ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಯಾರಿಲ್ಲ, ತಂದೆ ಅಥವಾ ತಾಯಿ ಮಾತ್ರ ಇರೋದು ಅಂತ ಹೇಳೋ ಇವನ ಕಥೆಗೆ ಸುಲಭವಾಗಿ ನಿಮ್ಮಂಥವರು ಬಲಿಯಾಗಿಬಿಡ್ತೀರಾ ಅನ್ನೋದು ಅವನ ಪ್ಲ್ಯಾನ್. ಈಗಾಗಲೇ 6 ತಿಂಗಳಿನಿಂದ ಅವನನ್ನು ನಮ್ಮ ಡಿಪಾರ್ಟ್ಮೆಂಟ್ನವರು ಹುಡುಕ್ತಾ ಇದ್ದಾರೆ. ನಿಮ್ಮಿಂದ ಈ ದೂರು ದಾಖಲಾಗಿದ್ದು ಸಹಾಯ ಆಯಿತು. ಆದಷ್ಟು ಬೇಗ ನಿಮ್ಮ ಮಗಳನ್ನು ಹುಡುಕಿ ನಿಮ್ಮ ಕೈ ಸೇರೋ ಹಾಗೆ ಮಾಡ್ತೀವಿ. ಹಾಗೆ ಈ ವಿಜಯ್ ಶಾಶ್ವತ್ ಉರುಫ್ ಶ್ರೇಯಸ್ ಉರುಫ್ ಮಾನಸ್ನ ಹಿಡಿದು ಕಾನೂನು ರೀತಿ ಕಠಿಣ ಶಿಕ್ಷೆ ಆಗೋ ಹಾಗೆ ಮಾಡ್ತೀವಿ ಎಂದು ಹೇಳಿ ವಿಜಯ್ ಹಾಗೆ ಹಾರುಷಿ ಫೋಟೋ, ಮೊಬೈಲ್ ನಂಬರ್ಗಳನ್ನು ಕೇಳಿ ಪಡೆದುಕೊಂಡರು. ಪೊಲೀಸರಿನವರಿಂದ ಸತ್ಯ ತಿಳಿತಾ ಇದ್ದಂತೆ ಕುಮಾರ್ ಅವರಿಗೆ ಮಗಳ ಚಿಂತೆ ಅತೀವವಾಗಿ ಕಾಡೋದಕ್ಕೆ ಶುರು ಆದರೆ ಅಲ್ಲೆಲ್ಲೋ ಆರುಷಿ ಒಂದೇ ಸಮನೆ ಕಣ್ಣೀರು ಹಾಕ್ತಾ ತನ್ನ ಗಂಡ ಅನಿಸಿಕೊಂಡ ಮೃಗದ ಕಪಿಮುಷ್ಟಿಗೆ ಸಿಲುಕಿ ನಲುಗಿ ಹೋಗಿದ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.